ಹಳ್ಳಕ್ಕೆ ಬಿದ್ದಿದ್ದಾನೆ ಅಂತ ಆಳಿಗೊಂದು ಕಲ್ಲನ್ನು ಎಸೆಯೋ ಕೆಲಸ ನಾನು ಮಾಡೋದಿಲ್ಲ. ಆತ ದೇವರಂತ ಮನುಷ್ಯ, ಆದರೆ ನಾಯಿ ಅಂತ ಬುದ್ಧಿ. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಉಮಾಪತಿ ಕಿಡಿಕಾರಿದ್ದಾರೆ. ನಿರ್ಮಾಪಕ ಉಮಾಪತಿ ಹಳ್ಳಕ್ಕೆ ಬಿದ್ದ ಅಂತ ಕಲ್ಲು ಎಸೆಯೋ ಕೆಲಸ ನಾನು ಮಾಡೋದಿಲ್ಲ, ಆತ ದೇವರಂತ ಮನುಷ್ಯ, ನಾಯಿ ಅಂತ ಬುದ್ಧಿ. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಉಮಾಪತಿ ಕಿಡಿಕಾರಿದ್ದಾರೆ. ಮನುಷ್ಯನ ಚಟ ಏರಿಸುವಂತಾಗಬಾರ್ದು. ರೇಣುಕಾಸ್ವಾಮಿಯ ಕೊಲೆ ಒಂದು ಅಕ್ಷಮ್ಯ ಅಪರಾಧ. ದರ್ಶನ್ ಮಾಡಿದ ತಪ್ಪಿಗೆ ಅಮಾಯಕರು ಬಲಿಯಾಗಿದ್ದಾರೆ. ತಗಡು ಅಂದಿದ್ದ ದರ್ಶನ್ಗೆ ಉಮಾಪತಿ ಡಿಚ್ಚಿ ಕೊಟ್ಟಿದ್ದಾರೆ. ಉಮಾಪತಿ ವಿರುದ್ಧ ಉಮಾಪತಿ ಹಾಗೂ ದರ್ಶನ್ ನಡುವೆ ಕೆಲ ಕಾರಣಗಳಿಗಾಗಿ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ವು. ಉಮಾಪತಿಯನ್ನು ತಗಡು ಅಂತ ಹೇಳಿ ಜರೆದಿದ್ರು ದರ್ಶನ್ ಯಾವುದೋ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ. ಸೊ ಇದೀಗ ಆ ಹೇಳಿಕೆಯ ಕಾರಣಕ್ಕಾಗಿ ಅಥವಾ ಅವರಿಬ್ಬರ ಮಧ್ಯೆ ನಡೆಯುವಂಥ ಮುಸುಕಿನ ಗುದ್ದಾಟ ಏನಿತ್ತು ಅದು ಬಹಿರಂಗ ಕೂಡ ಆಗಿತ್ತು. ಉಮಾಪತಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಹಳ್ಳಕ್ಕೆ ಬಿದ್ದಿದ್ದಾನೆ ಅಂತ ಆಳಿಗೊಂದು ಕಲ್ಲೆಸಿತಾರಲ್ಲ, ಆ ರೀತಿ ಕಲ್ಲೆಸೆಯೋಕೆ ಹೋಗೋದಿಲ್ಲ, ದೇವರಂತ ಮನುಷ್ಯ, ನಾಯಿ ಅಂತ ಬುದ್ಧಿ ಅಂತ ಟೀಕೆ ಮಾಡಿದ್ದಾರೆ. ಇನ್ನು ನಿರ್ಮಾಪಕ ಉಮಾಪತಿ ಜೊತೆ ನಮ್ಮ ಪ್ರತಿನಿಧಿ ಗಂಗಾ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ತಗಡು ಒಂದೇ ಒಂದು ಪದ ಸಾಕಷ್ಟು ಸಂಚಲನ ಸೃಷ್ಟಿಸಿತ್ತು. ಈಗ ನಿನ್ನೆಯಿಂದ ಚಿನ್ನದ ತಗಡು ಅಂತ ವೈರಲ್ ಆಗ್ತಾ ಇತ್ತು. ಚಿನ್ನದ ತಗಡು ಇದು ಮುಖ್ಯ ಅಲ್ಲ. ಯಾಕಂತಂದ್ರೆ ಸಹನೆ, ಗೋವಿಗೆ ಇರುವಂತಹ ಸಹನೆ ಇವರಲ್ಲಿತ್ತು. ಅದಕ್ಕೆ ಅವರು ತಮ್ಮ ಕೆಲಸಗಳ ಮೂಲಕ ಕೆಲವೊಂದಷ್ಟು ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಕೆಲವೊಂದಷ್ಟು ವಿಚಾರಗಳನ್ನ ಹಾಗೆ ಕೆಲವೊಂದಷ್ಟು ಪ್ರಶ್ನೆಗಳಿದ್ದೆ, ಅವನ್ನು ಕೂಡ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್ ಮೊದಲನೇದಾಗಿ ನಮಸ್ಕಾರ ಸರ್, ಈಗ ಒಂದು ವ್ಯಕ್ತಿ, ನಾವು ಕಾನೂನಿನ ಅಡಿಯಲ್ಲಿದ್ದೇವೆ, ಕಾನೂನು ನಮಗೆ ತುಂಬಾ ಮುಖ್ಯ. ಆದ್ರೆ ಇಲ್ಲಿ ಆ ರೀತಿ ಆಗಿಲ್ಲ. ತಾನೇ ಒಂದು ನ್ಯಾಯಾಲಯ ಅನ್ಕೊಂಡು, ತಾನೇ ಒಂದು ಪೊಲೀಸ್ ಅನ್ಕೊಂಡು ಶಿಕ್ಷೆ ಕೊಡೋದು ಎಷ್ಟು ನ್ಯಾಯ ಸರ್? ಕಾನೂನು ಚೌಕಟ್ಟಿನಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡುವಂಥ ಹಕ್ಕು ಯಾರಿಗೂ ಇಲ್ಲ. ಆ ಥರ ಮಾಡಿರೋರಿಗೆ ಕಾನೂನು ವ್ಯವಸ್ಥೆಯಲ್ಲಿ ಯಾವ್ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅನ್ನೋದು ನಿಮ್ಮ ಮುಂದೆ ನಿದರ್ಶನಗಳಿದ್ದಾವೆ. ಆಮೇಲೆ ಇದರ ಉದ್ದೇಶ ಏನು ಅಂದರೆ, ಒಬ್ಬ ದೊಡ್ಡ ವ್ಯಕ್ತಿ ತಪ್ಪು ಮಾಡೋರು ತಪ್ಪೆ, ಚಿಕ್ಕ ವ್ಯಕ್ತಿ ತಪ್ಪು ಮಾಡೋರು ತಪ್ಪೆ, ಯಾರು ಮಾಡೋರು ತಪ್ಪೆ. ಅವ್ರಿಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ಚೌಕಟ್ಟಿನಲ್ಲಿ ಏನು ಶಿಕ್ಷೆ ಆಗಬೇಕು ಆಗಲೇಬೇಕು. ಸರ್, ನಿರ್ಮಾಪಕರು ಒಬ್ಬ ಲೈಟ್ ಬಾಯ್ ಇಂದ ಹಿಡಿದು ದೊಡ್ಡ ಸ್ಟಾರ್ ನಟನವರೆಗೂ ಅನ್ನ ಹಾಕೋರು ಸರ್. ಅನ್ನ ಹಾಕೋರ್ಗೆ ಇಂಡೈರೆಕ್ಟ್ ಆಗಿ ಮಾತಾಡ್ತಾರಲ್ವಾ, ಅಂತವ್ರಿಗೆ ಏನ್ ಹೇಳ್ತೀರಾ ಸರ್? ಮೊದಲನೇದಾಗಿ ಮತ್ತೆ ಪ್ರಶ್ನೆ ಇದೆ ನೋಡಿ, ನಾ ಇಲ್ಲಿ ಯಾರಿಗೂ ಅನ್ನ ಹಾಕ್ತಾರೆ ಅನ್ನೋದಕ್ಕಿಂತ ಸನ್ಮಾನ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ಹಿಂದೆನೇ ಹೇಳಿದ್ದಾರೆ, ನಿರ್ಮಾಪಕರು ಒಂದಾತು ಅಂತ. ಅವ್ರು ಹಾಕಿರೋ ಸೀಲ್ ಮುಂದೆ ಇಂಥವ್ರು ಹಾಕೋ ಸೀಲ್ಗಳೇನು ಅವಶ್ಯಕತೆ ಇಲ್ಲ. ಯಾಕಂದರೆ ಇವ್ರು ನೆಟ್ಗಿದ್ರೆ ಇವ್ರು ಇನ್ನೊಬ್ರಿಗೆ ಹೇಳ್ಬೋದು. ಇವರೇ ನೆಟ್ಗಿಲ್ಲ ಅಂದಮೇಲೆ ನಮ್ಮ ಬಗ್ಗೆ ಮಾತಾಡುವಂಥಕ್ಕೂ ಇವ್ರಿಗಿಲ್ಲ. ಯಾಕಂದರೆ ನನ್ನ ಮನೆ ದುಡ್ಡು ತೊಗೊಂಡು ಕೊಟ್ಟು ಇವ್ರ ಮನೆಗಳನ್ನ ನಾವು ಉದ್ಧಾರ ಮಾಡಿರೋದು, ಇವ್ರ ಮನೆಯಿಂದ ನಾವೇನು ಉದ್ಧಾರ ಆಗಿಲ್ಲ. ಸೊ ಹಂಗಾಗಿ ಇರಲಿ, ರಾಜ್ಕುಮಾರ್ ಅವ್ರು ಹೇಳಿದಾರಲ್ಲ, ನಮಗೆ ಎದೆಯಲ್ಲಿದೆ ಅದು ನಿಜ ಸರ್. ಎಲ್ಲೋ ಒಂದ್ ಕಡೆ ನಿಮ್ಮಿಂದ ಅವ್ರು ಉದ್ಧಾರ ಆಗಿರ್ತಾರೆ ಹೊರತು ಅವರಿಂದ ನೀವು ಉದ್ಧಾರ ಆಗಿಲ್ಲ. ಅಂತಹ ನಿರ್ಮಾಪಕರಿಗೆ ಈ ರೀತಿಯಾದಂತಹ ಭಾಷೆಗಳನ್ನ ಬಳಸಿರ್ತಾರೆ. ಈಗ ತಗಡು ಯಾರಾಗಿದ್ದಾರೆ, ಚಿನ್ನದ ತಗಡು ಯಾರಾಗಿದ್ದಾರೆ ಅನ್ನೋದು ಕೂಡ ಜನ ನೋಡ್ತಾ ಇದ್ದಾರೆ. ನಿಮ್ಮಲ್ಲಿರುವ ಸಹನೆ ಇವತ್ತು ಒಂದು ಉತ್ತರವಾಗಿ ಹೋಗ್ತಾ ಇದೆ ಸರ್. ಇದನ್ನೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಸಮಯ ಸಂದರ್ಭ ಒಂದೇ ರೀತಿ ಇರಲ್ಲ. ಕೆಲವೊಬ್ಬರಿಗೆ ಕೋಪ ಬರ್ಬೋದು, ಜಾಸ್ತಿ ಬರುತ್ತೆ, ಕೆಲವೊಬ್ರಿಗೆ ಕಡಿಮೆ ಬರುತ್ತೆ. ಅದೇ ರೀತಿ ನಮಗೂ ಕೋಪ ಬರ್ತದೆ. ಬಟ್ ನಾವು ಅವಾಗ ಏನು ಯೋಚನೆ ಮಾಡ್ತೀವಿ, ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತೀವಿ. ಯಾಕಪ್ಪ ಬೇಕು, ನಾವು ಇನ್ನೊಬ್ಬರ ತಂಟೆಗೆ ಯಾಕೆ ಹೋಗ್ಬೇಕು? ನಮ್ಮ ತಂಟೆಗೆ ಬಂದಾಗ ನಾವು ಕಲಿಸೋ ರೀತಿ ಕಲ್ಸನ ಬಿಡು. ನಾವು ಯಾಕೆ ಅದನ್ನೇ ನಾವು ಜೀವನ ಮಾಡ್ಕೊಳಕ್ಕೆ ಹೋಗಬಾರ್ದು. ದಿನನಿತ್ಯ ಆದರೆ ನಾವು ದೇವ್ರ ಕೈ ಮುಗಿಬೇಕಾಗಿರೋದು, ಭಗವಂತ ನಮ್ಮನ್ನು ಚೆನ್ನಾಗಿಡೋಂಗೆ ಮಾಡಪ್ಪ, ನಮ್ಮ ಕುಟುಂಬನ ಚೆನ್ನಾಗಿಡು, ಎಲ್ಲರನ್ನೂ ಚೆನ್ನಾಗಿಡು, ನಮ್ಮಿಂದ ಇನ್ನೊಂದಷ್ಟು ಜನಕ್ಕೆ ಅನುಕೂಲ ಆಗೋ ರೀತಿ ನಮ್ಮನ್ನು ಬದುಕ್ಸಪ್ಪ ಅಂತ ಕೇಳ್ಕೊತೀವಿ ಹೊರತು ನಮ್ಮನ್ನು ಬಲವಾಗಿಡು, ಸಿಕ್ಕಿದವ್ರ ಮೇಲೆಲ್ಲ ಕುಡಿದು ಗಲಾಟೆ ಮಾಡೋಂಗೆ ಮಾಡೋದು ನಾವು ಯಾವತ್ತೂ ಕೇಳ್ಕೊಳ್ಳಲ್ಲ. ಸರ್, ಸಹನೆಗೂ ದ್ವೇಷಕ್ಕೂ ಏನು ವ್ಯತ್ಯಾಸ ಸರ್? ನಮ್ಮ ಸಹನೆ ದ್ವೇಷ ಅನ್ನೋದಕ್ಕಿಂತ ಕೋಪಕ್ಕೂ ದ್ವೇಷಕ್ಕೂ ಅಂತ ಬಂದಾಗ ನೋಡಿ, ಸಹನೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಬೇಕಾಗ್ತದೆ. ಇವಾಗ ಸಹನೆ ಅನ್ನೋದು ಕಳ್ಕೊಂಡಾಗ ಈ ಥರ ಅಚಾತುರ್ಯಗಳು ನಡೀತವೆ. ಇದೇ ಭೂಮಿ ತಾಯಿ ಸಹನೆ ಕಳ್ಕೊಂಡ್ರೆ ನಾವೆಲ್ಲ ಬದುಕಿರ್ತೀವ? ಸೊ ಹಂಗೆ ಯಾವುದೋ ಸಣ್ಣ ಪುಟ್ಟದಕ್ಕೆ ಸಹನೆ ಕಳ್ಕೊಂಡು ಇವತ್ತು ಒಂದಿಬ್ಬರನ್ನ ಹೆಣ್ಣುಗಳಾಗಿ ಮಾಡಿ ಮಣ್ಣಿಗೆ ಹಾಕಿದ್ರಲ್ಲ, ಏನು ಉಪಯೋಗ ಸಿಕ್ತು? ಅದೇ ದ್ವೇಷ ಅಂತ ಸಾಧಿಸ್ಕೊಂಡು ಇವರೆಲ್ಲ
ಇನ್ನೊಬ್ಬನ ಮುಗಿಸೋ ಅಂತಕ್ಕೆ ಹೋದಾಗ ಏನು ಸಾಧಿಸ್ದಂಗಾಯ್ತು ಮೇಡಮ್? ಎಲ್ಲರಿಗೂ ಇರೋದು ಒಂದೇ ಜನ್ಮ, ಇದೊಂದೇ ಅವಕಾಶ ಇರೋದು. ಈ ಅವಕಾಶದಲ್ಲಿ ನಾವು ಯಾವ ರೀತಿ ಇನ್ನೊಬ್ರಿಗೆ ಮಾದರಿಯಾಗಿ ಬದುಕ್ತೀವಿ, ಇನ್ನೊಬ್ರಿಗೆ ಮಾದರಿ ಬಿಟ್ಟಾಕಿ ನಾವು ನಮ್ಮ ಮನೆಯವ್ರಿಗೆ ನಾವು ಮಾದರಿ ಆದ್ರೆ ಸಾಕು. ಅದು ಆಗದೆ ಇದ್ರೆ ಇನ್ನು ಏನಕ್ಕೆ ಇರಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ಮನೆಗೂ ಮಾದರಿ ಆಗಲಿಲ್ಲ, ಫ್ಯಾನ್ಸ್ಗಳಿಗೂ ಮಾದರಿ ಆಗಲಿಲ್ಲ. ಇನ್ನು ಯಾರಿಗೆ ಸರ್ ಇಷ್ಟೊಂದೆಲ್ಲ ಮಾಡಿಕೊಂಡು, ಇಷ್ಟೊಂದೆಲ್ಲ ಗಲಾಟೆ ಮಾಡಿಕೊಂಡು, ಯಾರಿಗೋ ಮಾಡೋಕ್ಕೋಸ್ಕರ ತಮ್ಮ ವ್ಯಕ್ತಿತ್ವ ಅಂದರೆ ಕಷ್ಟಪಟ್ಟು ಬಂದಿರುವಂತಹ ದಿನಗಳನ್ನು ಮರ್ತು ಬಿಟ್ರಾ ಅಂತ. ಇವಾಗ ಏನಾಗ್ತದೆ ಅಂದರೆ ಇವತ್ತಿನ ಕಾಲ್ಗಡದಲ್ಲಿ ಹೊಟ್ಟೆ ಹಶ್ವಿರೋರ್ಗೂ ಒಂಥರ ಇರ್ತದೆ. ಹೊಟ್ಟೆ ಹಶ್ವು ತುಂಬದ ಮೇಲೆ ನಿಮ್ಗೆ ಏನಾಗ್ತದೆ, ನೀವು ಅಮೃತ ಕೊಟ್ಟರು ಅದೊಂಥರ ಲೆಕ್ಕಕ್ಕಿಲ್ದಂಗೆ ಆಗ್ತದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಬ್ಬ ವ್ಯಕ್ತಿ ಕಷ್ಟದಿಂದ ಬಂದಿರುವಂಥವನು ಯಾವತ್ತೂ ಎಲ್ಲ ಕಡೆ ಮಾತಾಡ್ತಾ ಇದ್ದಿದ್ದು ಹೆಮ್ಮೆಯಿಂದ ಹೇಳ್ಕೊತ ನಾನು ಇಂಥವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ದೀನಿ, ನಾನು ಹಿಂಗೆ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಯಾವುದೇ ವೇದಿಕೆ ಸಿಕ್ಕಿದ್ರು ಸಿಂಪತಿ. ನಾನು ಲೂನಾಲ್ ಓಡಾಡ್ತಾ ಇದ್ದೆ, ನನಗೆ ಎಷ್ಟು ಜನ ಲೂನಾಲಲ್ಲಪ್ಪ ನಡ್ಕೊಂಡು ಹೋಗಕ್ಕೆ ಚಪ್ಪಲಿನೂ ಇರಲ್ಲ ಅಂಥವ್ರು ಇವತ್ತು ಹೆಲಿಕಾಪ್ಟರ್ಲ್ಲಿ ಓಡಾಡ್ತಾರೆ. ಎಷ್ಟೋ ಜನ ತಂದೆ ತಾಯಿ ಹೆಸರೇ ಗೊತ್ತಿಲ್ಲ, ಅನಾಥರಾಗಿ ಹುಟ್ಟಿರೋರು ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಅಂಥದ್ರಲ್ಲಿ ಎಂಥ ಮೇಧಾವಿ ನಟರ ಮಗ, ಎಲ್ಲ ಕಡೆ ಸಿಂಪತಿ. ನಾನು ಇವ್ರ ಮಗ ಎಲ್ಲ ಕಡೆ ಸಿಂಪತಿ. ಆ ಸಿಂಪತಿ ಗಿಟ್ಟಿಸ್ಕೊಂಡು ಏನು ಸಾಧಿಸೋಂಗಾಯ್ತು? ಲೂನಲ್ಲಿ ಕಾಲಲ್ಲಿ ಚಪ್ಪಲಿ ಇಲ್ದಾರೋರೆಲ್ಲ ಇವತ್ತು ಏನೋ ಸಾಧನೆ ಮಾಡಿದ್ದಾರೆ. ಇವರು ಬರೀ ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ಜನಗಳಿಗೆ ದಿಕ್ ತಪ್ಪಿಸ್ತಾ ಇದ್ರು ಅಷ್ಟೇ. ಸಣ್ಣದಾಗಿ ಅಮೌಂಟ್ ಬಂದರೂ ಕೂಡ ಜೀವನ ಮತ್ತೆ ಕುಟುಂಬ ನಿರ್ವಹಣೆ ಅಂತ ಬದುಕದಂತಹ ವ್ಯಕ್ತಿ. ಸಾಕಷ್ಟು ಹಣ ಬಂದರೂ ಕೂಡ ತಮ್ಮವರನ್ನ ಲೆಕ್ಕಕ್ಕೆ ಪರಿಗಣನೆಗೆ ತಗೊಂಡಿರುವಂತ ಮಗ. ಇವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರವ್ರ ಪರ್ಸ್ನಲ್ ಅವ್ರು ನೋಡ್ಕೋಬೇಕಾಗ್ತದೆ. ನೋಡಿ, ಅವ್ರು ಮಾಡಿರೋ ತಪ್ಪಿಗೆ ಅವರೇ ಪ್ರಾಯಶ್ಚಿತ ಮಾಡ್ಕೋಬೇಕಾಗ್ತದೆ. ಆಮೇಲೆ ಅವ್ರಿಗೆ ಗಾಯ ಆದರೆ ನಾನು ಮುಲಾಮ್ ಹಚ್ಕೊಂಡ್ರೆ ಆಗಲ್ಲ. ಅವ್ರ ಗಾಯ ಆದರೆ ಅವರೇ ಮುಲಾಮ್ ಹಚ್ಕೋಬೇಕು. ಅವರೇ ಆಯಿಂಟ್ಮೆಂಟ್ ಹಚ್ಕೊಂಡು ಅವರೇ ಮೆಡಿಸಿನ್ ತೊಗೊಂಡ್ರೆ ಮಾತ್ರ ಗಾಯ ವಾಸಿ ಆಗ್ತದೆ. ಏನು ಮಾಡ್ತೀರಾ, ಕೆಲವೊಂದಷ್ಟು ಸಲ ಅವಶ್ಯಕತೆಗೂ ಮೀರಿ ಸೌಕರ್ಯಗಳು ಸಿಕ್ಕಿದಾಗ ಈ ರೀತಿ ಆಗ್ತವೆ. ಈಗ ಒಂದಷ್ಟು ಪ್ರಶ್ನೆಗಳು ಸರ್. ರೇಣುಕಾ ಸ್ವಾಮಿಗೆ ತುಂಬ ಕಷ್ಟ ಜೀವನ ಮಾಡ್ತಾ ಇದ್ರು. ಆಮೇಲೆ ಹೇಳ್ಕೊಳ್ಳೋದಕ್ಕೆ ಅಷ್ಟೊಂದು ರಿಚ್ ಪೀಪಲ್ಸ್ ಏನಲ್ಲ, ಸಾಮಾನ್ಯದಲ್ಲಿ ಇನ್ನೂ ಒಂದು ಕೆಳಮಟ್ಟದಲ್ಲಿ ಜೀವನ ಮಾಡ್ತಾ ಇರೋವಂಥವ್ರು. ಹಾಗೆ ತನ್ನದಾಯಿತು ತನ್ನ ಅಂತ ಎಲ್ಲೋ ಒಂದು ಚಿಕ್ಕದಾಗಿ ಪೋಸ್ಟು ಈ ವೈರಲ್ಗೆ ಇಲ್ಲಿ ತನಕ ಬಂದು ಕೊಲೆ ತನಕಕ್ಕೆ ಹೋಯ್ತು. ಕೊಲೆ ಮಾಡೋಂಥ ಅವಶ್ಯಕತೆ ಇತ್ತಾ ಸರ್? ಮೇಡಮ್, ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ, ಕಮೆಂಟ್ಗಳು ನಿಮಗೂ ಹಾಕಿಲ್ವಾ, ನಮಗೂ ಹಾಕಿಲ್ವಾ? ಸಹಿಸ್ಕೊಂಡಿಲ್ವಾ? ನಾವು ಸಹಿಸ್ಕೊಂಡಿದ್ಮೇಲೆ ಅವರು ಸಹಿಸ್ಕೊಂಡಿರ್ಬೇಕಲ್ಲ. ಅವ್ರ ಫ್ಯಾನ್ಸ್ಗಳು ಕಮೆಂಟ್ ಅವರೇ ಸಹಿಸ್ಕೊಳಕ್ಕಾಗಿಲ್ಲ ಅಂದರೆ ನಾವು ನೀವು ಯಾಕೆ ಸಹಿಸ್ಕೋಬೇಕು? ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಹೇಳೋದು ಸುಲಭ, ನಡ್ಕೊಳ್ಳೋದು ಭಾಳ ಕಷ್ಟ. ಇವತ್ತು ನಾವೆಲ್ಲ ತಾಳ್ಮೆಯಿಂದ ಸಾನೆಯಿಂದ ಕೂತಿದ್ದೀವಿ ಅಂದರೆ ನಮಗೆ ಮಾಡೋ ಕೆಲಸ ಬೇಕಾದಷ್ಟಿದೆ ಅಂತ ಕಂಡ್ಕೊಂಡವ್ರಿಗೆಲ್ಲ ನಾವೆಲ್ಲ ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬಾರ್ದು. ನಾವೆಲ್ಲ ಬದುಕಬೇಕು, ಬಾಳಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಛಲದಲ್ಲಿ ಹುಟ್ಟಿರುವಂಥವ್ರು. ನಾವೇನೋ ಯಾರು ಕುಡಿದು ಯಾರಿಗೇನು ಗಲಾಟೆ ಮಾಡ್ಬೇಕು, ಯಾರಿಗೆ ಫೋನ್ ಮಾಡೋದು, ಧಮಕಿ ಹಾಕಬೇಕು ಅನ್ನೋ ಇದರಲ್ಲಿ ಇರೋ ಅಂಥವ್ರು ಅಲ್ಲ. ಆ ನಿಟ್ಟಿನಲ್ಲಿ ನಾವು ಬದುಕುವಂಥವ್ರು ಅಲ್ಲ. ಸರ್, ಒಂದು ವೇದಿಕೆಯಲ್ಲಿ ಮಾತನಾಡಿದ್ರು, ಇವತ್ತು ಅವಳು ಬರ್ತಾಳೆ, ನಾಳೆ ಇನ್ನೊಬ್ಳು ಬರ್ತಾಳೆ, ಯಾವಳಿದ್ರೆ ಏನು ಅನ್ನೋ ಮನಸ್ಥಿತಿಯಲ್ಲಿ ಮಾತನಾಡಿದ್ರು. ಅದು ಸಾಕಷ್ಟು ಬಾರಿ. ಹಾಗೆ ಇನ್ನೊಂದು ಅಂತಂದ್ರೆ, ಅದೃಷ್ಟ ಲಕ್ಷ್ಮಿ ಬಂದ್ಬಿಟ್ರೆ ಬಟ್ಟೆ ಬಿಚ್ಚಿ ಒಳಗಡೆ ಕರ್ಕೋಬೇಕು, ಈ ರೀತಿಯಾದಂತಹ ಮಾತಾಡಿದಂತಹ ವ್ಯಕ್ತಿಗಾಗಿ ಇವತ್ತು ಆಕೆ ಪತ್ನಿ ವಕೀಲರ ಮನೆಗೆ ಹೋಗ್ಬಿಟ್ಟು ನನ್ನ ಗಂಡನನ್ನ ಬಿಡಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತು ಹೆಣ್ಣೆ ಬೇಕಾಯ್ತಾ ಸರ್ ಆತ ಹೊರಗಡೆ ಬರೋದಕ್ಕೆ? ನಿಜ ನೋಡಿ, ನಾವು ಇವತ್ತು ಹುಟ್ಟಿದ್ದೀವಿ ಅಂದರೆ ಅದಕ್ಕೆ ಹೆಣ್ಣು ಕಾರಣ. ಇವತ್ತು ನಾವು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಅಂದರೆ ಭೂಮಿ ತಾಯಿ ಕಾರಣ. ನಾವು ತಿಂತಾ ಇದ್ದೀವಿ ಅಂದರೆ ಅನ್ನಪೂರ್ಣೇಶ್ವರಿ. ನೀರು ಕುಡಿತಾ ಇದ್ದೀವಿ ಅಂದರೆ ಆ ಕಾವೇರಿ ತಾಯಿ. ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ, ನಾವೇನೋ ಚೆನ್ನಾಗಿದ್ದೀವಿ ಅಂದ್ಬಿಟ್ಟು ಸಿಕ್ಕಿದವ್ರನ್ನೆಲ್ಲ ಕಾಲಲ್ಲಿ ಒದೆಯುವಂಥ ಕೆಲಸ ಆಗಬಾರ್ದು. ಆಮೇಲೆ ಯಾರಾದರೂ ಕೂಡ ಅವ್ರ ಸಂಸಾರದ ಇದನ್ನು ಬೀದಿ ಹೊರಗಡೆ ತೊಗೊಂಬಂದು ಇಡಬಾರ್ದವರು. ಅವರು ಎಷ್ಟು ಬೇಕಾದರೂ ಸವಾಸಗಳು ಇಟ್ಕೊಳ್ಳಿ, ಬಟ್ ಇನ್ನೊಬ್ಬರ ಮುಂದೆ ಅದನ್ನು ಹೇಳಿ ಚಿಕ್ಕವರಾಗಬಾರ್ದು. ಅವರು ಮಾಡ್ಕೊಂಡು ಸ್ವಯಂಕೃತ ಅಪರಾಧ ಅದು. ತಂದೆ ಇಲ್ದವ್ರಿಗೆ ತಂದೆ ಬೆಲೆ ಗೊತ್ತಿರುತ್ತೆ ಸರ್. ಇವ್ರಿಗೂ ಕೂಡ ತಂದೆ ಇರಲಿಲ್ಲ, ಆದರೆ ಇವತ್ತು ತನ್ನ ಮಗನ ಕಳ್ಕೊಂಡಿದ್ದಾರೆ. ಹಾಗೆ ಹುಟ್ಟೋ ಮಗು ತಂದೆ ಕಾಣದೇ ಇಲ್ಲ ಮುಖ, ಈ ರೀತಿ ಆಗಿದೆ ಅಂತಂದಾಗ ಏನು ಹೇಳಕ್ಕಾಗುತ್ತೆ ಸರ್? ಅವ್ರಿಗೆ ಎಲ್ಲೋ ಒಂದ್ ಕಡೆ ಅನ್ನಿಸ್ಲೇ ಇಲ್ವಾ, ಇವನ್ ಮಗ ಇರ್ಬೋದು ಅಥವಾ ಇವನಿಗೆ ಮದ್ವೆ ಆಗಿರ್ಬೋದು, ನಾನು ಯಾಕೆ ಶಿಕ್ಷೆ ಕೊಡಬೇಕು, ಈ ಮಟ್ಟಕ್ಕೆ ಶಿಕ್ಷೆ ಕೊಡ್ಬೇಕಾ ಅಂತ? ಅಂದರೆ ನೋಡಿ, ಅವ್ರಿಗೆ ಕಾನೂನಿಗಿಂತ ನಾನು ದೊಡ್ಡವನು ಅಂತ ಅನ್ಸಿದ್ದಕ್ಕೆ ಇವೆಲ್ಲ ಮಾಡಿರೋದು. ಕೊಲೆ ಮಾಡೋ ದೃಷ್ಟಿ ಇರೋದಕ್ಕೆ ಇವೆಲ್ಲ ಮೆಗ್ಗರ್ ಇರ್ಬೋದು, ಮತ್ತು ರಾಡ್ಗಳು ಅವು ಇವೆಲ್ಲ ತೊಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಿತ್ತು. ಅಚಾತುರವಾಗಿ ನಡೆಯುವಂಥದ್ದು ಇದ್ದಿದ್ರೆ ಇದು ಈ ಹಂತಕ್ಕೆ ಇಲ್ಲಿಗೆ ಬೆಂಗಳೂರಿಗೆ ಕರ್ಕೊಂಬಂದು ಬುದ್ಧಿ ಕಲಿಸುವಂಥದ್ದಿರಲ್ಲ. ಇವರು ಅಲ್ಲೇ ಹೋಗ್ಬೇಕಾಗಿತ್ತು. ಅಂತ ಸ್ಟಾರ್ ನಟ ಅಂತ ಹೇಳ್ತಾರೆ. ಪೊಲೀಸರಿಗೆ ಒಂದಷ್ಟು ಮಾಹಿತಿ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಇದು ಎಲ್ಲ ಮುಗ್ದು ಹೋಗ್ಬಿಟ್ಟಿರೋದು. ಆಮೇಲೆ ಇನ್ನೂ ಒಳ್ಳೇದಾಗಿ ಹೆಸರು ಮಾಡ್ತಾ ಇದ್ರು. ಆದರೆ ನಾನೇ ಶಿಕ್ಷೆ ಕೊಡ್ತೀನಿ, ಕರ್ಕೊಂಡು ಬರ್ರೋ
ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಸರ್? ಅದನ್ನೇ ನಾನು ಹೇಳ್ತಾ ಅದು ಕಾನೂನಿಗಿಂತ ನಾನು ದೊಡ್ಡವನು ಅಂತ ಅನಿಸ್ದಾಗೆ ಇವೆಲ್ಲ ಆಗೋದು. ಆಕೆ ಕೂಡ ಹೇಳ್ತಾ ಇದ್ಲು, ನನ್ನ ಗಂಡಂಗೆ ಪೊಲೀಸ್ ಸ್ಟೇಷನ್ಗೆ ಹೇಳಿದಿದ್ರೆ ಅಥವಾ ಪೊಲೀಸರಿಗೆ ಹೇಳಿದಿದ್ರೆ ನಾ ಏನೋ ಒಂದು ಆಗ್ತಿತ್ತು, ನನ್ನ ಗಂಡ ಬರ್ತಾನೆ ಅಂತ ನಾನು ಕಾಯ್ತಾ ಇದ್ದೆ, ಇದೆಲ್ಲ ಹಿಂಗೆಲ್ಲ ಆಗೋಗಿದೆ, ಮುಂದಿನ ಜೀವನ ಹೇಗೆ ಅನ್ನೋದು ಒಂದಾಗಿದೆ ಸರ್. ಪಾಪ ನನ್ನ ಆಕೆ ನೋಡಿದೆ, ನಿಜವಾಗ್ಲೂ ಆಕೆಗೆ ಒಂಥರ ಮಾತಾಡೋಷ್ಟು ಇದಿಲ್ಲ. ನನಗೆ ಭಾಳ ಬೇಜಾರಾಯ್ತು, ಏನಪ್ಪ ಇಂಥ ಕುಟುಂಬನ ಬೀದಿಗೆ ತಂದುಬಿಟ್ರಲ್ಲ ಅಂತ. ಭಾಳ ಸ್ವಾಭಿಮಾನದಿಂದ ಜೀವನ ಮಾಡುವಂಥವ್ರು ನೋಡಿ. ಅವ್ರ ಮನೆ ಮೇಲೆ ಸ್ವಾಮೀಜಿಗಳು ಬಂದಾಗ ಅವ್ರಿಗೆ ಒಂದು ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿ ಮನೆ ಕಟ್ಟಿದ್ರು ಅಂದರೆ ಅರ್ಥ ಮಾಡ್ಕೊಳ್ಳಿ. ಅವರೇ ಕಷ್ಟದಲ್ಲಿದ್ದರೂ ಕೂಡ ಅಷ್ಟು ಸೇವೆ ಸಲ್ಲಿಸ್ತಾ ಇದ್ರು ಅಂದರೆ ತುಂಬ ಗೌರವಯುತವಾಗಿ ಬದುಕುವಂಥ ಕುಟುಂಬ. ಹೌದು, ಅವನ ಕಡೆಯಿಂದ ತಪ್ಪಾಗಿತ್ತು, ಬ್ಲಾಕ್ ಮಾಡಿ ಬಿಸಾಕಿದ್ರೆ ಮುಗಿದೋಗಿತ್ತಲ್ಲ. ಏನು ಹೋಗಿ ಸಾಯಿಸ್ಬಿಟ್ಟು ಏನು ಅವಾರ್ಡ್ ಕೊಟ್ರ, ಇವಾಗ ಭಾರತ ರತ್ನ ಕೊಟ್ರ, ಏನು ಕೊಟ್ಟರು, ಏನು ಆಸ್ಕರ್ ಅವಾರ್ಡ ಕೊಟ್ಟರು? ಇದೇ ಆ್ಯಕ್ಟಿಂಗು ಇದೇ ಶ್ರಮ ಸಿನಿಮಾಗಳಿಗೆ ಮಾಡಿಬಿಟ್ರೆ ಪ್ರೊಡ್ಯೂಸರ್ಗಳಿಗೆ ಬದುಕ್ಬಿಡ್ತಾರೆ. ಸರ್, ಈಗ ಒಂದು ಪ್ರಶ್ನೆ, ಅನುಕುಮಾರ್ ಅವರ ಮನೆ ಸ್ಥಿತಿ ಕೂಡ ತುಂಬ ಹೇಳಕ್ಕಾಗಲ್ಲ ಸರ್. ಅಂತ ಮನೆ ಇದೆ, ಹುಚ್ಚು ಅಭಿಮಾನ. ಆ ಹುಚ್ಚು ಅಭಿಮಾನದಿಂದ ಇವತ್ತು ತಂದೆನ ಕಳ್ಕೊಂಡಿದ್ದಾರೆ. ಇದನ್ನ ಏನು ಹೇಳ್ತೀರಾ ಸರ್? ಇದಕ್ಕೆ ಅಭಿಮಾನ ಇದ್ದೇ ಇರ್ತದೆ. ತಂದೆ ಮತ್ತೆ ವಾಪಸ್ ಬರಬೇಕಲ್ಲ, ತಂದೆ ಮುಖ ನೋಡೋಕ್ಕಾಗುತ್ತೆ ಅವನಿಗೆ. ಅದಕ್ಕೆ ಇಂಥ ಕೆಲವೊಂದಷ್ಟು ಏನು ಅಂಧ ಅಭಿಮಾನಿಗಳಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಕುಟುಂಬನ ಫಸ್ಟ್ ನೋಡ್ಕೊಳ್ಳಿ. ನೀವು ನಿಮ್ಮ ಮನೆ ಗೇಟ್ ಹೊರಗಡೆ ನಿಲ್ಸ್ಕೊಂಡಿವರೆಲ್ಲ ಮನೇಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಸ್ಟಾರ್ಗಳಿದ್ದಾರೆ, ಅವರೆಲ್ಲ ಅವ್ರ ಫ್ಯಾನ್ಸ್ಗಳಿಗೆ ಯಾವತ್ತು ಒಳ್ಳೆ ಮೆಸೇಜ್ಗಳು ಕೊಡ್ತಾರೆ. ಯಾಕೆ ಪುನೀತ್ ಸರ್ ಇರಲಿಲ್ವಾ, ಸುದೀಪ್ ಅವರಿಲ್ವಾ, ಯಶ್ ಅವರಿಲ್ವಾ, ಧ್ರುವ ಸರ್ಜಾ ಇಲ್ವಾ, ಉಪೇಂದ್ರ ಅವರಿಲ್ವಾ, ಶಿವಣ್ಣ ಅವರಿಲ್ವಾ, ಎಷ್ಟು ಜನ ಬೇಕು ನಿಮಗೆ? ಅವರೆಲ್ಲ ನೋಡದೇ ಇರುವಂಥ ಅಭಿಮಾನಿಗಳು ಇವ್ರು ನೋಡಿಬಿಟ್ಟಿದ್ದಾರೆ. ಇವರೆಲ್ಲ ಇವ್ರ ಫ್ಯಾನ್ಸ್ಗಳಿಗೆ ಹಿಂಗೆ ಹೇಳ್ಕೊಡ್ತಾರೆ. ಅವ್ರ ಫ್ಯಾನ್ಸ್ಗಳಿಗೆ ಹೇಳಿದ್ರೆ ಇವ್ನು ಬುದ್ಧಿ ಕಲಿಸ್ರು ಅಂದರೆ ಬಿಡ್ತಾರ? ಅವರು ಬುದ್ಧಿ ಕಲಿಸ್ತಾರಪ್ಪ. ಅವ್ರು ಯಾವತ್ತಾದರೂ ಹೇಳಿದಾರ ತಾಳ್ಮೆಯಿಂದ ಹೋಗ್ರಪ್ಪ, ನಮ್ಗೆ ಯಾಕೆ, ನಿಮ್ಮ ಮನೆ ಫಸ್ಟ್ ನೀವು ಉದ್ಧಾರ ಮಾಡ್ಕೊಳ್ಳಿ ಅಂತಲೇ ಅವ್ರು ಹೇಳೋದು. 13 ಜನ ಇದ್ದಾರೆ ಸರ್, ನನ್ನನ್ನೊಬ್ಬನ್ ಬಿಟ್ಬಿಡಿ, ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಇದನ್ನ ಏನು ಹೇಳ್ತೀರಾ ಸರ್? ಏನು ಮಾಡ್ತೀರಾ? 13 ಜನನ ಹೆಂಗೆ ಬೇಕೋ ಹಾಳು ಮಾಡ್ಕೊಳ್ಳಿ, ನನ್ನೊಬ್ಬನ ಬಿಟ್ಬಿಡಿ, ನನ್ನೊಬ್ಬನ ನೆಮ್ಮದಿಯಾಗಿ ಮತ್ತೆ ಸಿನಿಮಾಗಳು ಮಾಡಬೇಕು ಅನ್ನೋದು ಇರ್ತದೆ. ನೋಡಿ, ಅಪರಾಧಿ ಆದರೆ ಬಿಡಬಾರ್ದು, ನಿರಪರಾಧಿ ಆದರೆ ಬಿಡಲಿ ಅಂತ ನಾನು ಹೇಳೋದು ಅಷ್ಟೇ. ಪವಿತ್ರ ಅವ್ರ ಬಗ್ಗೆ ಏನಾದರೂ ನಮ್ಗೆ ಯಾಕೆ ಮೇಡಮ್, ಅವ್ರವ್ರ ಎಕ್ಸ್ಟರ್ನಲ್ ಇದನ್ನು ನಾವು ಮಾತಾಡೋದು ತಪ್ಪಾಗ್ತದೆ. ಥ್ಯಾಂಕ್ ಯು ಸರ್. ಇದಾಗಿತ್ತು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಮಾತು.